ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ 12ನೇ ವಾರಕ್ಕೆ ಕಾಲಿಟ್ಟಿರುವ ಈ ಹೊತ್ತಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆ ತುಂಬ ವಿಭಿನ್ನವಾಗಿ ನಡೆಸ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು. ಕಳೆದ ವಾರ ಕೂಡ ಹೋದ ಸೀಸನಿನ ಸ್ಪರ್ಧಿಗಳನ್ನು ಕರೆಸಿ ಎಲಿಮಿನೇಷನ್ ಕ್ರಿಯೆ ನಡೆಸ್ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಈ ಬಾರಿಯೂ ಕೂಡ ಬಾಲ್ ಟಾಸ್ಕ್ ಮುಖಾಂತರ ಎಲಿಮಿನೇಷನ್ ಕ್ರಿಯೆಯನ್ನು ನಡೆಸ್ಕೊಡ್ತಿದ್ದಾರೆ ಬಿಗ್ ಬಾಸ್ ಅವರು. ಈ ಬಾರಿ 2 ತಂಡ ಮಾಡಿದ್ದಾರೆ ಬಿಗ್ ಬಾಸ್ ಅವರು. ಒಂದು ಕರುನಾಡ ಕಿಲಾಡಿಗಳು, ಮತ್ತೊಂದು ಕರ್ನಾಟಕ ಕಿಲಾಡಿಗಳು. ಕರುನಾಡ ಕಿಲಾಡಿಗಳು ತಂಡದ ನಾಯಕ ಬಂದ್ಬಿಟ್ಟು ತ್ರಿವಿಕ್ರಮ್ ಅವರು, ಹಾಗೂ ಕರ್ನಾಟಕ ಕಿಲಾಡಿಗಳು ತಂಡದ ನಾಯಕ ಬಂದ್ಬಿಟ್ಟು ರಜತ್ ಅವರು. ಈ ಬಾರಿ ಬಾಲ್ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಬಾಲ್ನ ಎಲ್ಲರ ಕೈಯಿಂದ ತಪ್ಪಿಸ್ಕೊಂಡು ತಗೊಂಡೋಗಿ ಬ್ಯಾಸ್ಕೆಟಿಗೆ ಹಾಕೋದಾಗಿರುತ್ತೆ. ಈ ಟಾಸ್ಕಲ್ಲಂತೂ ಭವ್ಯಗೌಡ ಅವರಿಗೂ ಮತ್ತು ಐಶ್ವರ್ಯ ಅವರಿಗೂ ದೊಡ್ಡ ಜಗಳನೇ ನಡೆದೋಗುತ್ತೆ. ಮೊದಲಿಂದನೂ ಭವ್ಯಗೌಡ ಹಾಗೂ ಮತ್ತು ಐಶ್ವರ್ಯಗೂ ಕೋಲ್ಡ್ ವಾರ್ ನಡೀತಿತ್ತು ಅಂತಲೇ ಹೇಳ್ಬೋದು ಮನೆಯಲ್ಲಿ. ಅದೀಗಂತೂ ತಾರಕಕ್ಕೇರಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತಿನ 2 ಟಾಸ್ಕ್ಗಳಲ್ಲಿ ಕರ್ನಾಟಕ ಕಿಲಾಡಿಗಳಾಗಿರ್ತಕ್ಕಂಥ ವಿಕ್ರಮ್ ಟೀಮ್ನವರೇ ಗೆದ್ದು ಬೀಗಿದ್ದಾರೆ ಅಂತಲೇ ಹೇಳ್ಬೋದು. ಟಾಸ್ಕ್ ಮಾಸ್ಟರ್ ಅಂತ ಕರೆಸ್ಕೊಳ್ಳೋ ತ್ರಿವಿಕ್ರಮ್ ಅವರು ಈ ಬಾರಿ ಟಾಸ್ಕಲ್ಲಿ ತಮ್ಮ ಆಟನ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ರಜತ್ ಅವರು ಮನೆಯ ಎಲ್ಲ ಮಂದಿಗೆ ತೀವ್ರ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಮಾತಲ್ಲೇ ಆಗಿರಲಿ, ಟಾಸ್ಕಲ್ಲೇ ಆಗಿರಲಿ, ಇವ್ರನ್ನ ಕಟ್ಟಾಕೋದು ಅಷ್ಟು ಸುಲಭದ ಮಾತಲ್ಲ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಗೌತಮಿ, ನನಗೆ ಸಿಟ್ಟು ಬರಲ್ಲ, ನಾನು ಸಿಟ್ಟು ಮಾಡ್ಕೊಳ್ಳಲ್ಲ ಅಂತ ನಿನ್ನೆ ಸುದೀಪ್ ಅವ್ರ ಮುಂದೆ ಹೇಳಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಗೌತಮಿ ಅವರು ಸಿಟ್ಟು ಮಾಡ್ಕೊಳ್ಳೋ ಥರ ರಜತ್ ಅವರು ನಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಗೌತಮಿ ಅವ್ರನ್ನ ಯಾರಾದರೂ ಕೆಣಕಬೇಕಾಗಿತ್ತು, ಅವರು ಕೋಪ ಮಾಡ್ಕೊತಾರ ಇಲ್ವಾ ಅಂತ ನೋಡೋದಕ್ಕಾದರೂ ಯಾರೂ ಕೆಣಕಿಲ್ಲ ಗೌತಮಿ ಅವ್ರನ್ನ ಇದುವರೆಗೂ. ರಜತ್ ಅವ್ರ ಥರನೇ ಇನ್ನುಳಿದ ಸ್ಪರ್ಧಿಗಳು ಕೂಡ ಗೌತಮಿ ಅವ್ರನ್ನ ಇದೇ ಥರ ಕೆಣಕ್ತಾ ವಾದಕ್ಕೆ ಇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಇವರು ಸಿಟ್ಟು ಮಾಡ್ಕೊತಾರ ಇಲ್ವಾ ಅನ್ನೋದು. ನೀವೇನಂತೀರ ಫ್ರೆಂಡ್ಸ್? ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.